ಅದು ಯಾರೂ ಅದು ಜವಾಬ್ದಾರಿ ಹೊರಲಿಕ್ತಾರೆ, ನಾ ಮಾಡಿಲ್ಲ ನೀವು ಮಾಡಿಲ್ಲ. ಇದೆಲ್ಲ ಗೊತ್ತಾಗಿದೆ. ಅನುಭವಸ್ಥ ಸಿದ್ದರಾಮಯ್ಯನವರು ಜಲ್ದಿ ಕ್ಯಾಬಿನೆಟ್ ಮೀಟಿಂಗ್ ಕರೆದು ಎಷ್ಟು ಸಾಧ್ಯ ಅಷ್ಟು ಕ್ವಿಕ್ಕಾಗಿ ಡಿಸಿಷನ್ ತೊಗೊಂಡಿದ್ದಾರೆ. ನ್ಯಾಯಾಂಗ ತನಿಖೆಗೂ ಹಚ್ಚಿದ್ರು, CIDಗೂ ಹೇಳಿದರು, ಮುಂದೆ ಅದೇ ಕಾಲಕ್ಕೆ ಮೆಜಿಸ್ಟ್ರಿಯಲ್ ಎನ್ಕ್ವೈರಿಗೂ ಹಾಕಿದರು. ಅಂದ್ರೆ ಇದ್ರ ನಮ್ದು ಏನಿಲ್ಲಪ್ಪ, ಅವ್ರು ಮಾಡಿದವರು ಅವ್ರಿಗೆ ಬಿಟ್ಟಂಥ ವಿಷಯ ಅಂತೇಳಿ ಈಗಾಗಲೇ ಕೆಲವೊಂದು ತೀರ್ಕೊಂಡಂಥ ಕುಟುಂಬಗಳು 10 ಲಕ್ಷ ಘೋಷಣೆ ಮಾಡಿದ್ದಾರೆ. ಇನ್ನೂ ಹೆಚ್ಚು ಮಾಡಬೇಕು ಅಂತೇಳಿ ವಿರೋಧ ಪಕ್ಷದವ್ರು ಹೇಳ್ತಾ ಇದ್ದಾರೆ. ಮಾಡಲಿ, ಯಾಕೆಂತಂದ್ರೆ ಆದಷ್ಟು ಪಾಪ ಯಾರು ಜೀವನ ಕಳ್ಕೊಂಡಿದ್ದಾರೆ ಆ ಮನೆತನ ಒಂದಿಷ್ಟು ಹೌದಪ್ಪ, ಏನು ಅವ್ರು ಹೋದವ್ರ ಜೀವಂತಿಗೆ ಕೊಡಲಿಕ್ಕೆ ಆಗೋದಿಲ್ಲ, ಅದು ಎಲ್ಲೂ ಸಾಧ್ಯ ಇಲ್ಲ. ಆದರೆ ಅಟ್ಲೀಸ್ಟ್ ಅವ್ರಿಗೆ ಸಾಂತ್ವನ ರೂಪದಲ್ಲಿ ಇದು ಕೊಡುವಂಥದ್ದು ಒಂದು ಒಳ್ಳೆಯ ಕೆಲಸ ಆರಂಭದಲ್ಲಿ ಮಾಡಿದ್ದಾರೆ ಈಗ. ಆದರೆ ಇಲ್ಲಿ ನಮ್ಗೆ ಬೇಕಾಗಿದ್ದೇನಪ್ಪ ಅಂತಂದ್ರೆ ಇಂಥ ಘಟನೆಗಳಾದಾಗ ಒಂದಿಷ್ಟು ಆರಂಭದಲ್ಲಿ ಇನ್ನೂ ನಾವು ಜೋರ್ದಾರಾಗಿ ವಿರೋಧ ಮಾಡ್ತೀವಿ, ವಿರೋಧ ಪಕ್ಷ ಹಿಡ್ಕೊಂಡು ಆಡಳಿತಾರೂಢ ಪಕ್ಷ ಹಿಡ್ಕೊಂಡು ಎಲ್ಲರೂ ಮಾತಾಡ್ತೀವಿ ಭಾಳ ಜೋರಾಗಿ. ಇಲ್ಲ ಇದು ಆಗಬೇಕಪ್ಪ, ಶಿಕ್ಷೆ ಆಗಬೇಕು ತಪ್ಪಿತಸ್ಥರಿಗೆ, ಹಾಗೆ ಹೀಗೆ ಅಂತ ಹೇಳ್ತೀವಿ. ಕೊನೆಗೆ ಬಂದು ಎಲ್ಲಿ ಹೆಚ್ಚಿರ್ತದಪ್ಪ ಅಂದ್ರೆ ಅವರು ತಪ್ಪು ಮಾಡಿದ್ರೆ ತಪ್ಪಿಸ್ಕೊಂಡು ಹೋಗಿಬಿಟ್ಟಿರ್ತಾರೆ. ಯಾರ್ಯಾರು ಅದ್ರಲ್ಲಿ ಬರ್ತಿರ್ತಾರೆ, ಕೆಲವೊಮ್ಮೆ ಅವರು ತಪ್ಪಿಸ್ಕೊಂಡು ಹೋಗಿಬಿಡ್ತಾರೆ. ಅದು ಕೆಲವು ಅದನ್ನು ಮರೆತು ಬಿಡ್ತೀವಿ ನಾವು. ಏನು ಆಯ್ತು ಬಿಡಪ್ಪ, ಆಗಬಾರ್ದು, ಅದು ಇನ್ನೇನು ಸತ್ತವ್ರು ಸಿಗ್ತಾರೆ ನಮಗೆ, ಆಗಿ ಹೋಗ್ಯದ ಅಂತೇಳಿ ಸಮಾಧಾನ ಮಾಡ್ಕೊಂಡ್ಬಿಡ್ತೀವಿ ನಾವು. ಇದು ನಮ್ಮ ದೇಶದ ನೇಚರ. ಎಲ್ಲ ಕಡೆ ನೋಡ್ರಿ ನೀವು, ಆಲ್ ಓವರ್ ಇಂಡಿಯಾದ ಇಂಥ ಕಡೆ ನೋಡಿ ಸಾಕಷ್ಟು ಆದಾಗ ಮಾತಾಡ್ತೀವಿ. ಇವತ್ತು ನೋಡಿ ಕ್ರಿಕೆಟರ್ಸು ಮಾತಾಡ್ತಾ ಇದ್ದಾರೆ. ಅದ್ಯಾಕೆ ಬೇಕಾಗಿತ್ತಪ್ಪ ಮೆರವಣಿಗೆ ಅನ್ನುವಂಥ ಮಾತನ್ನು ಗಂಭೀರ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಕಪಿಲ್ ದೇವ್ ಅವರು ಆಗಿರ್ಬೋದು, ಇವರು ಎಲ್ಲರೂ ಟೀಕೆ ಮಾಡ್ತಾ ಇದ್ದಾರೆ. ಕೊಡೋ ಅವಶ್ಯಕತೆ ಇರಲಿಲ್ಲ ಅಂತೇಳಿ. ಆದರೆ ಇವರು ಎಲ್ಲರೂ ತಾವು ವರ್ಲ್ಡ್ ಕಪ್ ಗೆದ್ದಾಗೋ ಮತ್ತೆ ಸಂದರ್ಭದಲ್ಲಿ ಮೆರವಣಿಗೆ ಮಾಡ್ಕೊಂಡವರು ಎಲ್ಲರೂ. ಯಾಕಂದ್ರೆ ಏನಂತ ನಮ್ಮಲ್ಲಿ ಒಂದು ಗಾದಿ ಮಾತು ಗೊತ್ತಲ್ಲ, ಬಿದ್ದ ಅಂತ ವ್ಯಕ್ತಿಗೆ ಆಳಿಗೆ ಒಂದು ಕಲ್ಲು ಅಂತ ಭಾಳ ಸರಳವಾಗಿ ಹೇಳುವಂಥದ್ದು. ಏನೋ ಮನುಷ್ಯ ಬಿದ್ದರೆ ಎಲ್ಲರೂ ಅವ್ರ ಮೇಲೆ ಹೇರೋದ. ಈಗ ಹಂಗಾಗಿದೆ ಪರಿಸ್ಥಿತಿ. ಏನೋ ಆಗಲಿ, ಹಣ್ಣೊಂದು ಜೀವ ಅಂತ ಹೋಗಿದ್ದೀನಿ, ಸುಳ್ಳಲ್ಲ. ಅದೇ ಕಾಲಕ್ಕೆ ಈ ಒಂದು